ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಾದಾ ಬ್ಲೌಸ್ ಹೊಲಿತಿದ್ದೀನಿ. ಅದಕ್ಕೆ ನಾನು ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂತೇಳಿ ಈ ವಿಡಿಯೋದಲ್ಲಿದೆ. ಹಾಗೆ ನಿಮಗೆ ಪ್ರತಿದಿನವೂ ಬಟ್ಟೆ ಹೊಲಿಯೋದಕ್ಕೆ ಒಂದು ಇಂಟ್ರೆಸ್ಟ್ ಬರಬೇಕು. ಅದಕ್ಕೋಸ್ಕರ ಇವತ್ತು ಇದೊಂದು ಮೋಟಿವೇಶನ್ ವಿಡಿಯೋ ಆಗಿ ಮಾಡ್ತಾ ಇದ್ದೀನಿ. ನಾನು ಕರೆಕ್ಟು 6:30ಗೆ ಇದೊಂದು ಬ್ಲೌಸನ್ನ ಹಿಡ್ಕೊಂಡೆ ಹೊಲಿಯೋದಕ್ಕೆ. ಈ ಬ್ಲೌಸನ್ನು ಯಾವ ರೀತಿ ಹೊಲಿದೆ, ಹಾಗೆ ನೀವು ಪ್ರತಿದಿನ ಬಟ್ಟೆ ಹೊಲಿಯೋದಕ್ಕೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು, ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ ನೀವು ದಿನಕ್ಕೆ 6ರಿಂದ 7 ಬ್ಲೌಸು ಯಾವ ರೀತಿ ಮನೆಯಲ್ಲೇ ಇದ್ಬಿಟ್ಟು ಹೊಲಿಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದರೂ ಯೂಸ್ಫುಲ್ಲು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಾವೆಲ್ಲ ಟೈಲರಿಂಗ್ ಕಲಿತಾಗ ಹೇಗಿತ್ತು ಅಂತಂದರೆ ಯಾವುದೇ ಥರ ಮೊಬೈಲ್ ಆಗಲಿ ಮತ್ತೇನೂ ಇರಲಿಲ್ಲ. ನಾವು ಏನು ಅಂದರೆ ಮೊಬೈಲ್ ಇತ್ತು, ಆದರೆ ಅದರಲ್ಲಿ ನಾವು ಹಾಡನ್ನು ಹಾಕ್ಕೊಂಡು ಅದನ್ನೇ ಕೇಳ್ತಾ ಇದ್ವಿ. ಅಷ್ಟೊಂದು ಸೋಷಿಯಲ್ ಮೀಡಿಯಾ ಎಲ್ಲ ಪ್ರಭಾವ ಬೀರಿರಲಿಲ್ಲ ನಾವು ಟೈಲರಿಂಗ್ ಕಲಿತಂತಹ ಸಂದರ್ಭದಲ್ಲಿ. ಆದರೆ ಈಗ ಹಾಗಲ್ಲ, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಚಾನಲ್ಲು, ಹಾಗೆ ಇನ್ನೂ ಬೇರೆ ಬೇರೆ ಆ್ಯಪ್ಸ್ಗಳಿದೆ. ನಾವು ಏನು ಮಾಡಿಬಿಡ್ತೀವಿ ಅಂತಂದರೆ ಒಂದು ಬ್ಲೌಸು ಕಟ್ ಮಾಡಿ ಕೂತಾಗ ಆ ಬ್ಲೌಸ್ ಮುಗಿಯೋಷ್ಟೊತ್ತಿಗೆ ನೀವೊಂದು ಲೆಕ್ಕ ಇಟ್ಕೊಳ್ಳಿ, ಎಷ್ಟು ಸಲ ನಾನು ಮೊಬೈಲ್ ತೆಗೆದು ನೋಡಿರ್ತೀನಿ, ಏನು ಮೆಸೇಜ್ ಬಂತು, ನಾನು ಹಾಕಿರೋ ವಿಡಿಯೋಗೆ ಲೈಕ್ ಬಂತಾ, ಎಷ್ಟು ಜನ ನೋಡಿದ್ರು, ಏನು ಎತ್ತ ಅಂತ. ಈಗ ಒಂದು ಬರೀ ಸ್ಟೇಟಸ್ ಹಾಕಿದ್ರೆ ಸಾಕು 10 ಸತಿ ಚೆಕ್ ಮಾಡ್ತೀವಿ. ಈ ರೀತಿ ಎಲ್ಲ ಗೊಂದಲಗಳ ಮಧ್ಯೆ ನಾವು ಒಂದು ಬ್ಲೌಸ್ ಹಿಡ್ಕೊಂಡ್ರೆ ಹೊಲಿಯೋದು ಹೆಚ್ಚು ಕಡಿಮೆ ಒಂದು ಸಾದಾ ಬ್ಲೌಸನ್ನೇ ತೊಗೊಂಡ್ರು ಸಹಿತ ಹೊಲಿದು ಮುಗಿಸೋಕ್ಕೆ 2 ಗಂಟೆ ತೊಗೊಳ್ತೀವಿ. ಯಾಕಂದರೆ ಅಷ್ಟೊಂದು ನಮ್ಮಲ್ಲಿ ಒಂದು ಏಕಾಗ್ರತೆ ಅನ್ನೋದು ಹೋಗಿಬಿಟ್ಟಿದೆ. ಹಾಗಂತ ಸೋಷಿಯಲ್ ಮೀಡಿಯಾಗಳನ್ನು ನೋಡಬಾರ್ದು, ಅದರಿಂದ ಕಲಿಬಾರ್ದು ಅಂತಲ್ಲ, ನಮಗೆ ಅದರಲ್ಲಿ ಕಲಿಯುವಂಥದ್ದು ತುಂಬ ಇರುತ್ತೆ. ಹಾಗೆ ನಾವು ಅದನ್ನು ಹೇಗೆ ಬಳಸ್ಕೊಬೇಕು, ಅದ್ರ ಜೊತೆಗೆ ನಮ್ಮ ಕೆಲಸನ ಹೇಗೆ ಮಾಡ್ಕೊಬೇಕು, ನಾವು ಅದನ್ನೇ ನೋಡ್ತಾ ಇದ್ದರೆ ನಮಗೆ ಈಗ ನೋಡಿ ತಿಂಗಳ ಪೂರ್ತಿ ಒಂದು ತಿಂಗಳಲ್ಲಿ ಕರೆನ್ಸಿ ಹಾಕ್ಕೊಳ್ತೀವಿ. ತಿಂಗಳ ಪೂರ್ತಿ ನಾವು ಬರೀ ಅದು ಇದು ಅಂಥೇಳಿ ಮೊಬೈಲಲ್ಲಿ ನೋಡ್ತಾ ಇದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ವಿ ಅಂದರೆ ನೆಕ್ಸ್ಟ್ ತಿಂಗಳು ನಮಗೆ ಕರೆನ್ಸಿ ಹಾಕ್ಸ್ಕೊಳ್ಳೋಕೆ ಸಮೇತ ದುಡ್ಡಿರೋದಿಲ್ಲ. ಆದ್ದರಿಂದ ಜವಾಬ್ದಾರಿ ಅನ್ನೋದು ಇರೋರಿಗೆ, ಹಾಗೆ ನಮ್ಮ ಜವಾಬ್ದಾರಿನ ಬೇರೆಯವ್ರು ತಗೊಂಡು ನಮಗೆ ಬೇಕಾದಂಗೆ ಎಲ್ಲ ಅಮೌಂಟ್ ಎಲ್ಲ ಕೊಡ್ತಾ ಇದ್ದಾರೆ, ಆಗ್ತಾಯಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಅನ್ನೋರು ಆ ರೀತಿ ಮಾಡ್ಬೋದು. ಇಲ್ಲ ನಮಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ, ದಿನಕ್ಕೆ ನಾನು 2 ಬ್ಲೌಸ್ ಹೊಲಿದಿದ್ರೆ ನಮ್ಮ ಸಂಸಾರ ನಡೆಯೋದೇ ಕಷ್ಟ, ನಮ್ಮ ಜೀವನ ನಡೆಯೋದೇ ಕಷ್ಟ ಅನ್ನೋರು ಮಾತ್ರ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ. ಯಾಕಂದರೆ ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ಸಹಿತ ಮೊಬೈಲಿಗೆ ಕೈಯಲ್ಲಿ ಬಂದ ಮೇಲೆ ನಾವೇನು ಮಾಡಿಬಿಡ್ತೀವಿ, ಅದನ್ನು ನೋಡ್ತಾ ನೋಡ್ತಾ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಆಮೇಲೆ ಅಯ್ಯೋ ನಾನು ಇವತ್ತು ಒಂದೇ ಬ್ಲೌಸ್ ಹೊಲಿದ್ನ, 2 ಬ್ಲೌಸ್ ಹೊಲಿದ್ನ, ಅಯ್ಯೋ ದಿನ ಇಡೀ ಇಷ್ಟೇ ಕೆಲಸ ಆಯಿತಾ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತೀವಿ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ, ನೀವೊಂದು ಬ್ಲೌಸ್ ತೊಗೊಂಡ್ರಿ ಅಂತಂದರೆ ಅದನ್ನು ಪೂರ್ತಿಯಾಗಿ ಮುಗಿಸೋ ತನಕ ನೀವು ಮೊಬೈಲ್ ಕಡೆ ನೋಡಲೇಬೇಡಿ. ಯಾಕಂದರೆ ನೀವು ಬೇಕಾದರೆ ಒಂದು ಬ್ಲೌಸ್ ಹೊಲಿದ ಮೇಲೆ 10 ನಿಮಿಷ ನಾನು ಏನೋ ಒಂದು ನನ್ನ ಮೈಂಡ್ ರಿಲೀಫಿಗೆ ನೋಡ್ತೀನಿ ಅಂತೇಳಿ ನೋಡಿ. ಆ ಥರ ನಾನು ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಕೂತಲ್ಲೇ ಫುಲ್ ನನಗೆ ಏನೇನು ವ್ಯವಸ್ಥೆಗಳು ಬೇಕು ಎಲ್ಲದನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಪದೇ ಪದೇ ವೇಸ್ಟ್ ಬಟ್ಟೆಗಾಗಲಿ, ಚಾಪೀಸಿಗಾಗಲಿ, ಕತ್ರಿಗಾಗಲಿ, ದಾರಕ್ಕಾಗಲಿ ಎದ್ದೇಳ್ತಾ ಇದ್ವಿ ಅಂದರೆ ಅಲ್ಲೂ ಸಹಿತ ಟೈಮ್ ಹೋಗುತ್ತೆ. ನಾನೊಂದು ಬ್ಲೌಸು ಕಟ್ ಮಾಡಿ ಕೂತೆ ಅಂದರೆ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ನನ್ನ ಅಕ್ಕಪಕ್ಕ ಸೈಡಲ್ಲೇ ಇಟ್ಕೊಂಡಿರ್ತೀನಿ. ಈ ರೀತಿ ನೀವು ಸಹಿತ ವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ. ನೋಡಿ ಎಷ್ಟು ಬ್ಲೌಸು ದಿನಕ್ಕೆ ಹೊಲಿತೀರಂತ. ಫ್ರೆಂಡ್ಸ್, ನಾವು ಲೇಡೀಸು ನಾವೇನಂದರೆ ಮಲ್ಟಿಪಲ್ ಟಾಸ್ಕ್ ಮಾಡ್ತಾ ಇರಬೇಕಾಗತ್ತೆ. ಈ ಕಡೆಯಿಂದ ಮಕ್ಕಳು, ಈ ಕಡೆಯಿಂದ ಗಂಡ, ಈ ಕಡೆಯಿಂದ ಮನೆಗೆ ಬರೋರು ಹೋಗೋರು, ಹಾಗೆಯೇ ಬೇರೆ ಬೇರೆ ಟೆನ್ಷನ್ಗಳು ಎಲ್ಲದನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಕೆಲಸನ ಮಾಡಬೇಕಾಗತ್ತೆ. ನಾವು ಇರೋ ಬರೋ ಟೆನ್ಷನ್ಗಳೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಬ್ಲೌಸನ್ನು ಹಾಳು ಮಾಡಿಕೊಟ್ರೆ ಕಸ್ಟಮರ್ ಮತ್ತೆ ಬರೋದಿಲ್ಲ. ಹಾಗೆ ಕಸ್ಟಮರ್ ಮತ್ತೆ ರೆಡಿ ಮಾಡೋಕ್ಕೆ ಕೊಟ್ಟಾಗ ಕಿರಿಕಿರಿ ಆಗುತ್ತೆ, ನಮ್ಮ ಕೆಲಸಕ್ಕೂ ಸಹ ಫಾಸ್ಟ್ ಆಗಲ್ಲ. ಆದ್ದರಿಂದ ನಾನು ಹೇಳೋದೇನು ಅಂತಂದರೆ, ನೀವು ಒಂದು ಕೆಲಸನ ಮಾಡೋಕ್ಕೆ ಕೂತಾಗ ಯಾವುದೇ ಟೆನ್ಷನ್ ಇರಲಿ, ಏನೇ ಇರಲಿ, ನೀವು ಅದನ್ನು ತಲೆಯಿಂದ ತೆಗೆದಾಕ್ಬಿಟ್ಟು ಕೆಲಸ ಮಾಡಬೇಕಾಗತ್ತೆ. ಹಾಗೆ ಮತ್ತು ಪ್ರತಿಯೊಬ್ಬರು ಟೈಲರಿಗೂ ನಾನು ಹೇಳೋದೇನೆಂದರೆ, ನೀವು ಬ್ಲೌಸ್ ಹೊಲಿತಿರ್ತೀರ, ಡ್ರೆಸ್ ಹೊಲಿತಿರ್ತೀರ, ಈ ರೀತಿ ಟೈಲರ್ ಆಗಿರ್ತೀರ ಅಂದರೆ ಅದು ಒಂದೇ ಕೆಲಸನ ನಂಬ್ಕೊಬೇಡಿ. ಯಾಕಂದರೆ ಜವಾಬ್ದಾರಿ ಜಾಸ್ತಿ ಇರೋ ನಾವುಗಳು ಇದ್ರ ಜೊತೆಗೆ ನಾವು ಮತ್ತೆ 1-2 ಕೆಲಸನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ಮಾತ್ರ ನಮ್ಮ ಒಂದು ಜವಾಬ್ದಾರಿನ ನಾವು ಪೂರ್ತಿ ಮಾಡೋಕ್ಕಾಗೋದು. ಯಾಕಂದರೆ ನನಗೂ ಅಷ್ಟೇ, ನನಗೂ ತುಂಬಾ ಜವಾಬ್ದಾರಿ ಇದೆ. ಮನೆದು ಒಂದು ಅರ್ಧ ಜವಾಬ್ದಾರಿ ಅಂದರೆ ನನ್ನ ತಲೆ ಮೇಲಿದೆ. ಹಾಗಿದ್ದಾಗ ನನಗೆ ಬರೀ ಟೈಲರಿಂಗ್ ಮಾಡೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿತ್ತು. ನಾನು ಅವಾಗ ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿದ್ದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ 2 ಯೂಟ್ಯೂಬ್ ಚಾನಲ್ ನಡೆಸ್ತೀನಿ. ಅದರಿಂದ ಸ್ವಲ್ಪ ಇನ್ಕಮ್ ಅನ್ನೋದು ಬರುತ್ತಲ್ವ, ಅದರಲ್ಲಿ ನನಗೆ ಬೇರೆ ಬೇರೆ ಖರ್ಚುಗಳು ಸ್ವಲ್ಪ ಆಗುತ್ತೆ. ಮೊದಲು ಟೈಲರಿಂಗ್ ಒಂದೇ ಮಾಡ್ತಾ ಇರುವಾಗ ಅನ್ಸೀಸನಲ್ಲಿ ಸ್ವಲ್ಪ ತುಂಬಾ ಕಷ್ಟ ಆಗ್ತಾಯಿತ್ತು. ಮತ್ತು ಅನ್ಸೀಸನಲ್ಲಿ ಸ್ವಲ್ಪ ಸಾಲನೂ ಮಾಡಬೇಕಾಗ್ತಿತ್ತು. ಆಗ ಸೀಸನಲ್ಲಿ ಆ ಸಾಲನ್ನು ತೀರ್ಸೋಕ್ಕೆ ಸರಿ ಆಗ್ತಿತ್ತು. ಆದರೆ ಈಗ ಹಾಗಲ್ಲ. ನಾನು ಟೈಲರಿಂಗ್ ಜೊತೆಗೆ ಯೂಟ್ಯೂಬ್ ಚಾನಲ್ಲು ಮಾಡೋದ್ರಿಂದ ಸ್ವಲ್ಪ ನನಗೆ ಅದರಿಂದ ಅರ್ನಿಂಗ್ಸ್ ಆಗೋದ್ರಿಂದ ಎಷ್ಟೋ ಸ್ವಲ್ಪ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಕ್ಕಿದೆ. ಹಾಗಾಗಿ ನಿಮ್ಗೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಬಂದರೆ ಮಾಡಿ, ಇಲ್ಲ ಅಂತಂದರೆ ಟೈಲರಿಂಗ್ ಜೊತೆಗೆ ನೀವು ಸ್ಯಾರಿ ಬಿಸ್ನೆಸ್ ಮಾಡ್ಬೋದು, ಹಾಗೆ ಟೈಲರಿಂಗ್ ಕ್ಲಾಸ್ ಮಾಡ್ಬೋದು. ಹಾಗೆ
ಇನ್ನೂ ಏನಾದರೂ ನಾವು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು, ಕುಚ್ಚು ಹಾಕೋದಾಗಿರ್ಬೋದು, ಆಮೇಲೆ ಎಂಬ್ರಾಯ್ಡ್ರಿ ಮಾಡೋದಾಗಿರ್ಬೋದು, ಈ ರೀತಿ ಆ್ಯಡ್ ಮಾಡ್ಕೊಬೇಕು. ಏನೂ ಇಲ್ಲಪ್ಪ ನನಗೇನು ಮನೇಲಿ ದುಡ್ಡು ಕೇಳಲ್ಲ, ನಾನು ಬಟ್ಟೆ ಹೊಲಿದ ದುಡ್ಡು ನನಗೆ ಅಷ್ಟೇ ಸೇವಿಂಗ್ಸ್ ಅನ್ನೋರು ಆರಾಮಾಗಿ ನೀವು ಯಾವುದೇ ಟೆನ್ಷನ್ ಇಲ್ದಂಗೆ ಬರೀ ಬಟ್ಟೆನ ಹೊಲಿಬೋದು. ಇಲ್ಲ ನಾನು ಮನೇಲಿ ನನಗೆ ತುಂಬಾ ಕಮಿಟ್ಮೆಂಟ್ ಇದೆ, ಜವಾಬ್ದಾರಿಗಳಿದೆ, ನನಗೀಗ ಸ್ವಲ್ಪ ಜಾಸ್ತಿನೇ ಜವಾಬ್ದಾರಿಗಳಿದೆ ಅನ್ನೋರು ಮಾತ್ರ ಈ ಟೈಲರಿಂಗ್ ಒಂದೇ ಕೆಲಸನೇ ನಂಬ್ಕೊಂಬಿಡಿ. ಇದ್ರ ಜೊತೆಗೆ ನೀವು ಇನ್ನೂ ಸಹ ತುಂಬ ಹಲವಾರು ಕೆಲಸಗಳು ಇದಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂತೆ ಕುಚ್ಚು ಹಾಕೋದಾಗಿರ್ಬೋದು, ಎಂಬ್ರಾಯ್ಡ್ರಿ, ಆಮೇಲೆ ಸ್ಯಾರಿ ಬಿಸ್ನೆಸ್ ಈಗಂತೂ ತುಂಬಾ ಚೆನ್ನಾಗಿ ಹೋಗ್ತಾ ಇರೋವಂಥದ್ದು ಆನ್ಲೈನಲ್ಲಿ ಸ್ಯಾರಿ ಬಿಸ್ನೆಸ್ಸು ಮಾಡ್ಬೋದು. ಅದಕ್ಕಿಂತ ನೀವು ಯೂಟ್ಯೂಬ್ ಚಾನಲ್ ಮಾಡ್ಬೋದು. ಈಗ ನೀವು ಅನ್ಕೋಬೋದು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು 2 ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ವೀಡಿಯೋಸು ಅಂದರೆ ಅಷ್ಟು ಸುಲಭ ಅಲ್ಲ. ನಾವು ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು, ಮತ್ತು ಅದಕ್ಕೆ ತಮ್ನೇಲ್ ಅಂತೆ, ಆಮೇಲೆ ಅದನ್ನು ಅಪ್ಲೋಡ್ ಮಾಡೋದಂತೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅದಕ್ಕೆ ನಾವು ದಿನಕ್ಕೆ ಹೆಚ್ಚು ಕಡಿಮೆ ಅಂತಂದರೆ 2 ಗಂಟೆನ ನಾವು ಇಡಬೇಕಾಗತ್ತೆ. ಅಷ್ಟು ಕೆಲಸನೇ ಆಗುತ್ತೆ. ಅದ್ರ ಮಧ್ಯೆ ನಾವು 5ರಿಂದ 6 ಬ್ಲೌಸು ದಿನಕ್ಕೆ ಹೊಲಿಬೇಕು ಅಂತಂದರೆ ನಾವು ಎಷ್ಟು ರೆಡಿ ಮಾಡಿ ಇಟ್ಕೊಬೇಕು ಅಂತೇಳಿ ನೀವೇ ಯೋಚನೆ ಮಾಡಿ. ನಾನು ಫಸ್ಟಾಗಿ ಏನು ಟಿಪ್ಸ್ ಫಾಲೋ ಮಾಡ್ತೀವಿ ಅಂದರೆ ನೈಟಲ್ಲಿ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಮತ್ತು ನನ್ನ ಅಕ್ಕಪಕ್ಕನೇ ಜಾಸ್ತಿ ನಾನು ಒಂದೊಂದು ವಸ್ತುಗಳಿಗೂ ಎದ್ದು ಹೋಗೋದಿಲ್ಲ. ನಾನೊಂದು ಬ್ಲೌಸ್ ಹೊಲಿಯೋಕ್ಕೆ ಕೂತೆ ಅಂದರೆ ಅಲ್ಲೇ ನಾನು ಕೂತಲ್ಲೇ ಎಲ್ಲ ವಸ್ತುಗಳು ಸಿಗ್ತಾ ಇರಬೇಕು. ಆದಷ್ಟು ಕಮ್ಮಿ ನಾನು ಎದ್ದು ಹೋಗೋದು. ಹಾಗಿದ್ದಾಗ ನನ್ನ ಬಟ್ಟೆಗಳು ತುಂಬ ಚೆನ್ನಾಗಿ ಮುಗಿಯುತ್ತೆ ಮತ್ತು ಇಂಟ್ರೆಸ್ಟ್ ಸಮೇತನೂ ಹೋಗಲ್ಲ. ನಾವೀಗ ಏನು ಮಾಡ್ತೀವಿ ಅಂದರೆ ಒಂದು ವಸ್ತುಗೆ ನಾವು ಒಂದು ದಾರ ಆಗಿರ್ಬೋದು ಅಥವಾ ವೇಸ್ಟ್ ಬಟ್ಟೆಗಾಗಿರ್ಬೋದು ಎದ್ದಾಗ ನಮ್ಮ ಮೈಂಡು ಅಲ್ಲೇ ಒಂದು ಸ್ವಲ್ಪ ಬೇರೆ ಹೋಗುತ್ತೆ. ಮತ್ತು ಮತ್ತೊಂದು ನಾನು ಏನು ಫಾಲೋ ಮಾಡೋದಂದರೆ ಈ ಬ್ಲೌಸ್ ಹಿಡ್ಕೊಂಡ್ಮೇಲೆ ಈ ಬ್ಲೌಸ್ ಮುಗಿಯೋವರೆಗೂ ಸಹಿತ ನಾನು ಯಾವುದೇ ಥರ ನನಗೆ ಯೂಟ್ಯೂಬ್ ಚಾನಲಿಗೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಅದಕ್ಕೆ ನಾನು ಎಷ್ಟು ಜನ ನೋಡಿದ್ರು, ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿ ನೋಡಬೇಕು ಅಂದರೆ ನಾನೊಂದು ಬ್ಲೌಸ್ ಹೊಲಿದು ಬಿಟ್ಟೆ ನೋಡಬೇಕು ಅನ್ನೋದು ನನಗಿರುತ್ತೆ. ನೀವು ನಂಬ್ತಿರೋ ಫ್ರೆಂಡ್ಸ್, ನಾನು ಒಂದು ಬ್ಲೌಸ್ ಕಟ್ ಮಾಡಿ ಮಿಷನ್ ಮೇಲೆ ಇಟ್ಕೊಳ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮತ್ತು ನಾನು ಅದನ್ನು ಎಲ್ಲ ಚೆಕ್ ಮಾಡಿ ಬಿಟ್ಟು ನಾನು ಬ್ಲೌಸ್ ಇಟ್ಕೊಳ್ತೀನಿ. ನನಗೆ ಅವಾಗ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನನಗೆ ಎಷ್ಟು ಜನ ನನ್ನ ವೀಡಿಯೋಸ್ ನೋಡಿದ್ರು, ಎಷ್ಟು ಜನ ಲೈಕ್ ಮಾಡಿದ್ರು ಅನ್ನೋದು ನೋಡಬೇಕು ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತಿರ್ತೀನಿ ಅಂದರೆ ಕೆಲಸನ ಕರೆಕ್ಟಾಗಿ ಫುಲ್ ಬೇಗನೆ ಮುಗಿಸ್ಬಿಟ್ಟು ನೀಟಾಗಿ ಮುಗಿಸ್ಬಿಟ್ಟು ನನಗೀಗ ಎಷ್ಟು ಜನ ಆಗಿದ್ದಾರೆ ಅಂತೇಳಿ ನೋಡ್ತೀನಿ. ಆದರೆ ನೀವು ನೋಡ್ಬೋದು ನಾನು ಈ ಬ್ಲೌಸೇ ಹೊಲಿಯುವಾಗಲೇ ವಿಡಿಯೋ ಅಂತ ಇಟ್ಟಿದ್ನಲ್ವ, ಒಂದು 2-3 ಸರಿ ಎದ್ದುಬಿಟ್ಟು ವಿಡಿಯೋ ಆಗ್ತಿದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಅದೇ ನಾವು ಬ್ಲೌಸ್ ಹೊಲಿತಿದ್ದೀವಿ ಅಂದರೆ ಆರಾಮಾಗಿ ಹೊಲಿದ್ಬಿಡ್ಬೋದು. ಅದಕ್ಕೆ ನನಗೊಂದು 5 ನಿಮಿಷ ಟೈಮ್ ಹೋಗಿದೆ ಅನ್ಬೋದು. ಆದರೆ ವಿಡಿಯೋದ ಲಾಸ್ಟಲ್ಲಿ ನಾನು ಈ ಬ್ಲೌಸ್ ಹೊಲಿಯೋದಕ್ಕೆ ಎಷ್ಟು ಟೈಮ್ ತೊಗೊಂಡೆ ಅಂತೇಳಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ನಾನು 6:30ಗೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಬ್ಲೌಸ್ ಹೊಲಿದು ಮುಗಿಯೋದಕ್ಕೆ ಎಷ್ಟೊತ್ತಾಯಿತು ಅಂತೇಳಿ, ಯಾಕಂದರೆ ತುಂಬ ಸಲ ಎದ್ದಿಲ್ಲ ಅಂತಿಲ್ಲ. ಏನು ಮಾಡೋದು, ನಾವು ಮನೆಯಲ್ಲಿ ಸ್ಟಿಚ್ ಮಾಡ್ತಿರ್ತೀವಿ ಅಂದರೆ ಮನೆಯವ್ರು ಕರೀತಿರ್ತಾರೆ, ಮಕ್ಕಳು ಕರೀತಿರ್ತಾರೆ. ಹಾಗೆ ನನಗೆ ಸೋಮವಾರ ಸಂಘಗಳಿರೋದ್ರಿಂದ ದುಡ್ಡುಗಳನ್ನು ಕೊಡೋದಕ್ಕೆ ಬರ್ತಾ ಇರ್ತಾರೆ. ನಮ್ಮ ಮನೆಯಲ್ಲೇ ಸಂಘ ಇರುತ್ತೆ ಆದ್ದರಿಂದ. ಹಾಗೆಯೇ ಮತ್ತೊಂದು ಏನಾಗಿತ್ತು ಅಂದರೆ ಈ ಬ್ಲೌಸ್ ಹೊಲಿಯುವಾಗ ನನಗೆ ನಮ್ಮ ಮನೆ ಹತ್ರನೇ ಗಣಪತಿ ವಿಸರ್ಜನೆ ಇತ್ತು. ಆ ಟೈಮಲ್ಲಿ ನಾನು ಹೋಗಬೇಕಿತ್ತು. ಹಾಗಾಗಿ ಇದೊಂದು ಟಾಸ್ಕ್ ಇಟ್ಕೊಂಡೆ. ನಾವು ಯಾವುದನ್ನೇ ಆಗಲಿ ಒಂದು ಗೇಮ್ ಥರ ಮಾಡ್ಕೊಬೇಕು, ಆಗ ನಿಜವಾಗ್ಲೂ ಮುಗಿಯುತ್ತೆ. ನನಗೀಗ ಅದು ಗಣಪತಿ ಎಷ್ಟೊತ್ತಿಗೆ ವಿಸರ್ಜನೆ ಹೊರಡಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಒಟ್ಟು ನಾನು ಹೊರಡಿಸೋವರೆಗೆ ಈ ಬ್ಲೌಸನ್ನು ಮುಗಿಸ್ಬೇಕು, ವೀಡಿಯೋನೂ ಮಾಡಬೇಕು ಅನ್ನೋ ಒಂದು ಹಠದಲ್ಲಿ ನಾನು ವೀಡಿಯೋಕ್ಕೂ ಇಟ್ಟಿದ್ದೆ, ಬ್ಲೌಸನ್ನು ಹೊಲಿತಾ ಇದ್ದೆ. ಹೀಗೆ ಫ್ರೆಂಡ್ಸ್, ನಾನು ಬೆಳಗ್ಗೆ ಒಂದು ಕಪ್ಪು ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸಿದ್ದೆ, ಅದರದ್ದೇ ಅಳತೆದು ನಾನು ಹೊಲಿತಾರ ನೋಡಿ. ನಾನು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ರೆಡಿ ಮಾಡಿ ಕಟ್ ಮಾಡಿಟ್ಟಿದ್ದೆ, ಆ ಪೀಸೇ ಕಾಣ್ತಿರ್ಲಿಲ್ಲ. ಈ ರೀತಿಯೆಲ್ಲ ನಾವು ಕಟ್ ಮಾಡಿಟ್ಟಿರೋ ಪೀಸು ಕಾಣಿಸಿಲ್ಲ ಅಂದಾಗ ಹುಡ್ಕೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ನಾನು ಫಸ್ಟ್ ಎಲ್ಲ ಸ್ವಲ್ಪ ಟೈಮ್ ವೇಸ್ಟೇ ಮಾಡ್ತಿದ್ದೆ. ಈಗ ನಾನು ಸ್ವಲ್ಪ ಅಂದ್ಕೊಂಡು ಇವತ್ತು ನಾನು ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂತೇಳಿ. ಯಾಕಂದರೆ ನಾವು ಫ್ರೀಯಾಗಿದ್ದಷ್ಟು ಟೈಮು ವೇಸ್ಟ್ ಮಾಡ್ತೀವಿ. ಅದೇ ನಾನು ಮೊದಲು ನನಗೆ ಬರೀ ಟೈಲರಿಂಗ್ ಕೆಲಸ ಅಷ್ಟೇ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಅಂದ್ಕೊಂಡೆ ನಾನು ತುಂಬಾ ನಿಧಾನಕ್ಕೆ ಬಟ್ಟೆ ಹೊಲಿದ್ದೆ. ಅಂದರೆ ನಾನು ನಿಜವಾಗ್ಲೂ ಬರೀ ಟೈಲರಿಂಗ್ ಒಂದೇ ಮಾಡುವಾಗ ನಾವು ದಿನಕ್ಕೆ 10ರಿಂದ 15 ಬ್ಲೌಸೇ ಹೊಲಿಬೇಕಿತ್ತು. ಆದರೆ ನಾವು ಅಷ್ಟು ಹೊಲಿತಿರ್ಲಿಲ್ಲ. ಅನ್ ಸೀಸನಲ್ಲೆಲ್ಲ ಅಷ್ಟು ಬಟ್ಟೆ ಇದ್ದಾಗ ಅಷ್ಟು ಬಟ್ಟೆ ಯಾಕೆ ಹೊಲಿಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡಿದೆ. ಅನ್ ಸೀಸನಲ್ಲಿ ಯಾಕೆ ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಬಾರ್ದು ಅಂತೇಳ್ಬಿಟ್ಟು ಟೈಲರಿಂಗ್ ಕ್ಲಾಸ್ ಮಾಡ್ತಿದ್ದೆ. ಆಗ ನಾವು 10 ಗಂಟೆಗೆ ಕೆಲಸ ಮಾಡಿಕೊಂಡು ರೆಡಿ ಇರಬೇಕಿತ್ತು, ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಸಂಜೆ ನನಗಿರೋ ಟೈಮಲ್ಲಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೊತಿದ್ದೆ. ಆಮೇಲೆ ನಾನು ಏನು ಮಾಡಿದೆ, ಯೂಟ್ಯೂಬ್ ಚಾನಲು ನನಗೆ ರನ್ ಆಗ್ತಾಯಿತ್ತು, ಚೆನ್ನಾಗಿ ವ್ಯೂಸು ಸಬ್ಸ್ಕ್ರೈಬರ್ ಎಲ್ಲ ಬಂತು. ಆಮೇಲೆ ನಾನು ಟೈಲರಿಂಗ್ ಕ್ಲಾಸ್ ಬಿಟ್ಬಿಟ್ಟು
ಯೂಟ್ಯೂಬ್ ಚಾನಲಿಗೆ ನಾನು ಜಾಸ್ತಿ ವೀಡಿಯೋಸ್ಗಳನ್ನು ಜಾಸ್ತಿ ಎಫರ್ಟನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನನಗೆ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಯಿತು. ಟೈಮ್ ನಾನು ಮೊದಲಿಂದನೂ ಅಷ್ಟೇ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಟೈಲರ್ಸ್ ಇದ್ದೀರಾ, ನಂಗೆ ಹೆಚ್ಚಾಗಿ ನನ್ನ ಎದುರುಗಡೆ ಗಡಿಯಾರ ಇರಬೇಕು. ನಾನು ಎಲ್ಲೇ ಟೈಲರಿಂಗ್ ಕೆಲಸ ಮಾಡಿದ್ರೆ, ನಾನು ಎಲ್ಲೇ ಬಟ್ಟೆ ಹೊಲಿತಾ ಇರಲಿ, ನಾನು ಎದುರುಗಡೆನೇ ನಾನು ಟೈಮನ್ನು ಇಟ್ಕೊಂಡಿರ್ತೀನಿ. ಯಾಕಂದರೆ ನನಗೆ ಟೈಮ್ ಅಷ್ಟು ಇಂಪಾರ್ಟೆಂಟ್. 5 ನಿಮಿಷ ವೇಸ್ಟ್. ನಾನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಏನೋ ರೀಲನ್ನು ನಾವು ರೀಲ್ಸ್ ನೋಡ್ತಾ ಆಮೇಲೆ ಟೈಮ್ ನೋಡಿದ್ರೆ 1/4 ಗಂಟೆ ಅರ್ಧ ಗಂಟೆ ಆಗಿರುತ್ತೆ. ಆಗ ಅಯ್ಯೋ, ನಾವು ಎಷ್ಟು ಟೈಮ್ ವೇಸ್ಟ್ ಮಾಡಿದ್ವಿ, ಇಷ್ಟರಲ್ಲಿ ನಾವು ಅರ್ಧ ಬ್ಲೌಸ್ ಹೊಲಿತಿದ್ವಲ್ಲ ಅನ್ಸತ್ತೆ. ಯಾವ್ದಾದ್ರು ಕಸ್ಟಮರ್ ಬಂದರೆ ಸುಮ್ಮನೆ ಚೊರಿತಾ ಕೂತ್ಕೊಂಡಾಗ ನಾನು ಒಂದ್ಸತಿ ಗಡಿಯಾರ ನೋಡ್ತೀನಿ, ಅಯ್ಯೋ 10-15 ನಿಮಿಷದಿಂದ ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ, ವೇಸ್ಟ್ ಮಾತು ಅದು. ಅದ್ರ ಬದಲು ನಾನು ಏನಾದರೂ ಒಂದು ಕೆಲಸ ಮಾಡಿದರೆ ಆಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ನಂಗೆ ಅನ್ಸುತ್ತೆ. ಟೈಮಿಗೆ ತುಂಬ ಯಾರು ಇಂಪಾರ್ಟೆಂಟ್ ಕೊಡ್ತಾರೋ ದುಡ್ಡು ತಾನಾಗೇ ಬರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ಬೇಡದೇ ಇರೋ ಫೋನ್ ಕಾಲ್ಸು, ಬೇಡದೇ ಇರೋ ನಮಗೆ ತಲೆ ಬಿಸಿಗಳು, ಅದು ಯಾಕೆ? ನಾವು ಮಾಡೋ ಕೆಲಸನ ಪ್ರತಿದಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ನೀವು ಹೇಳ್ದಂಗೆ ನೀವು ಹಂಗಾದರೆ ಮೊಬೈಲೇ ನೋಡಲ್ವಾ, ಮಾತೇ ಆಡಲ್ವಾ? ಇಲ್ಲ ಫ್ರೆಂಡ್ಸ್, ನಾನು ಮಾತಾಡ್ತೀನಿ, ಫೋನಲ್ಲಿ ಮಾತಾಡಲ್ಲ ಅಂತೆಲ್ಲ ಮಾತಾಡ್ತೀನಿ. ಆದರೆ ನಾನು ಮಾತಾಡ್ಕೊತಾನೆ ಕೆಲಸ ಮಾಡ್ತೀನಿ. ಬಿಟ್ಟರೆ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ನೋಡೋದು ಕಮ್ಮಿ. ಆದರೆ ನಾನು ವೀಡಿಯೋಸ್ ಕೇಳೋ ಅಂಥ ವೀಡಿಯೋಸ್ಗಳನ್ನು ಕೇಳೋದು ಜಾಸ್ತಿ. ನಾನು ಯಾಕೆ ಇಷ್ಟೊಂದೆಲ್ಲ ತುಂಬ ಮೋಟಿವೇಶನ್ ವೀಡಿಯೋಸು ನಾನು ಹಾಕ್ತೀನಿ ಅಂತಂದರೆ, ತುಂಬ ಜನ ಟೈಲರ್ಸ್ಗಳಿಗೆ ನೋಡೋದಕ್ಕೆ ಟೈಮ್ ಇರೋದಿಲ್ಲ. ಅಂದರೆ ವೀಡಿಯೋಸ್ಗಳನ್ನು ಈಗ ಟೈಲರಿಂಗ್ ಎಲ್ಲ ಕಲ್ತಿರ್ತಾರೆ, ಶಾಪಲ್ಲಿ ಹೊಲಿತಿರ್ತಾರೆ ಅಂತಂದರೆ ವೀಡಿಯೋಸ್ಗಳು ನೋಡೋದಕ್ಕೆ ನಿಜವಾಗೂ ಅವ್ರಿಗೆ ಟೈಮ್ ಇರಲ್ಲ. ಆದರೆ ಮೋಟಿವೇಶನ್ ವೀಡಿಯೋ ಅಂತಂದರೆ ಕೇಳ್ತಾ ಇರ್ತಾರೆ. ನಾವೀಗ ಒಂದು ಕೆಲಸ ಮಾಡ್ತಿರ್ತೀವಿ ಅಂದರೆ ಅದ್ರ ಬಗ್ಗೆನೇ ಏನೋ ಒಂದು ಯಾರೋ ಮೋಟಿವೇಶನ್ ಕೊಡ್ತಾರೆ ಅಂದವಾಗ ತುಂಬಾ ಖುಷಿಯಾಗುತ್ತೆ. ನಾನು ಅಷ್ಟೇ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾರು ಒಂದು ಮೋಟಿವೇಶನ್ ವೀಡಿಯೋ ಹಾಕ್ತಾರೋ ಆ ವಿಡಿಯೋನ ಮಿಸ್ ಮಾಡದೆ ನಾನು ಕೇಳ್ತೀನಿ. ನೋಡೋದು ಕಮ್ಮಿ, ಕೇಳೋದು ಜಾಸ್ತಿ. ಕೇಳ್ತಾ ನಾವು ಎಷ್ಟೋ ಒಂದು ವಿಷಯಗಳನ್ನು ತಿಳ್ಕೊಳ್ತೀವಿ. ಅದನ್ನು ನೀವು ಬೇಕಾದರೆ ಅಭ್ಯಾಸ ಮಾಡಿ. ನಾವು ವೀಡಿಯೋಸನ್ನು ಹಾಕ್ಕೊಂಡು ಕೇಳ್ತಾ ಸ್ಟಿಚ್ ಮಾಡ್ಬೋದು. ಆದರೆ ತುಂಬಾ ಅರ್ಜೆಂಟ್ ಇದ್ದಾಗ, ಹಾಗೆ ಏನಾದರೂ ತುಂಬಾ ಕಷ್ಟವಾಗಿರೋದು ಹೊಲಿಬೇಕು ಅಂದಾಗ ನಾನು ಜಾಸ್ತಿ ವೀಡಿಯೋಸಿಗೆ ಇಂಪಾರ್ಟೆಂಟ್ ಕೊಡಲ್ಲ. ಆದರೆ ಒಂದು ಬ್ಲೌಸ್ ಹೊಲಿದ ಮೇಲೆ 10 ನಿಮಿಷ ನನಗೋಸ್ಕರ, ನಾನು 10 ನಿಮಿಷ ಅಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಲ್ಲ. ಒಂದು 5 ನಿಮಿಷ ನೋಡ್ತೀನಿ. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ, ಯಾರೆಲ್ಲ ನನ್ನ ವೀಡಿಯೋಸಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಹಾಗೆ ಏನು ಅಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ರ ಮೇಲಂತೂ ವಾಟ್ಸಪ್ಪಿಗಾಗಿರ್ಬೋದು, ಫೇಸ್ಬುಕ್ಕಿಗಾಗಿರ್ಬೋದು ಅಷ್ಟಾಗಿ ಬರೋದಿಲ್ಲ. ಇನ್ಸ್ಟಾದಲ್ಲಿ ನಾನು ಕೆಲವೊಂದು ವೀಡಿಯೋಸ್ಗಳನ್ನು ನೋಡ್ತೀನಿ, ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇರ್ತೀನಿ. ನಾನು ಸ್ವಲ್ಪ ಅದಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಬಿಟ್ಟು ನೋಡ್ತಾ ಇರ್ತೀನಿ. ಆದರೆ ಅದನ್ನೇ ನಮ್ಮ ಒಂದು ಜೀವನ ಶೈಲಿಯಾಗಿ ಮಾಡ್ಕೋಬಾರ್ದು. ಯಾಕಂದರೆ ನಾವು ಪ್ರತಿದಿನ ಏನು ಹೊಸ್ತು ಮಾಡಿದ್ವಿ, ಏನು ಹೊಸ್ತು ಕಲ್ತ್ವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಹೆಚ್ಚು ಕಡಿಮೆ ನಾನು ಈ ಬ್ಲೌಸನ್ನು ಅಷ್ಟೊಂದು ನಾನು ಹೊರಗಡೆ ಎಲ್ಲೂ ಹೋಗಿಲ್ಲ. ನಾನಂದರೆ ವೀಡಿಯೋಸ್ ಮಾಡ್ತಾಯಿದ್ದೆ, ಅಲ್ಲೇ ಕೂತಲ್ಲೇ ನನ್ನ ಕೆಲಸಗಳನ್ನು ಮಾಡ್ತಾ ಇದ್ದೆ. ನಾವು ಈ ವಯಸ್ಸಲ್ಲಿ ದುಡಿದು ಸ್ವಲ್ಪ ಅರ್ನಿಂಗ್ಸ್ ಮಾಡಿಟ್ಕೊಂಡ್ರೆ ನಮಗೆ ನೆಕ್ಸ್ಟು ಏಜ್ ಆದಾಗ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಯಾರೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ರೆ ಇವತ್ತಿಂದ ಟೈಮ್ ವೇಸ್ಟನ್ನು ಬಿಟ್ಬಿಟ್ಟು ಕೆಲಸಗಳನ್ನು ಮಾಡಿ. ನೀವು ಬೇಕಾದರೆ ಜಾಸ್ತಿ ನೀವು ಕೆಲಸಗಳನ್ನು ಹಾರ್ಡ್ ವರ್ಕ್ ಮಾಡ್ತಾ ಹೋದಂಗೂ ಎಷ್ಟು ಕಲಿತೀರ ನೋಡಿ. ಯಾವತ್ತೋ ಒಂದು ವಾರಕ್ಕೆ 15 ದಿವಸಕ್ಕೆ ನೀವು ಒಂದು ಬ್ಲೌಸ್ ಹೊಲಿದ್ರಿ ಅಂದರೆ ನಿಜವಾಗೂ ಕಲ್ತಿರೋ ಕೆಲಸ ಸಹ ಮರ್ತೋಗುತ್ತೆ. ಪ್ರತಿದಿನ 1-2 ಬ್ಲೌಸ್ ಹೊಲಿತೀನಿ, ನಾನು ಏನಾದರೂ ಕಲಿತೀನಿ ಅಂತಂದರೆ ನೀವು ಪ್ರತಿದಿನ ಕೆಲಸ ಮಾಡಬೇಕಾಗತ್ತೆ. ನಮ್ಮ ಫ್ರೆಂಡೇ ಒಬ್ಬರು, ಅವರು ಸಹ ಯೂಟ್ಯೂಬ್ ಚಾನಲಲ್ಲಿದ್ದರು, ಲಕ್ಷ್ಮಿ ಅಂದ್ಬಿಟ್ಟು. ಅವರಿಗೆ ನಾನು ಫೋನ್ ಮಾಡಿದಾಗ ಹೇಳಿದ್ರು, ಅವರು ಮನೇಲೇ ಎಂಬ್ರಾಯ್ಡ್ರಿ ಕಲ್ತಿರೋದಂತೆ. ಅವರು ಹೇಗೆ ಟೈಮ್ ಕೊಡ್ತಿದ್ರಂತಂದರೆ ನಂಗೆ ತುಂಬ ಖುಷಿ ಆಯಿತು ಅವ್ರ ಮಾತು ಕೇಳಿ. ದಿನಕ್ಕೆ ಸಂಜೆ ಟೈಮಲ್ಲಿ ಅವರು ಟೈಲರಿಂಗೇ ಮಾಡ್ತಾರೆ. ಅವ್ರು ಏನು ಮಾಡ್ತಿದ್ರು ಅಂದರೆ ಸಂಜೆ 8ಕ್ಕೆ ಕೂತ್ರೆ ರಾತ್ರಿ ಮನೆಯವ್ರು ಬರೋ 11:30 ತನಕನೂ ಸಹಿತ ಆ ಎಂಬ್ರಾಯ್ಡ್ರಿನ ಕಲಿತಿದ್ರಂತೆ. ಕಲಿತು ಈಗ ಎಂಬ್ರಾಯ್ಡ್ರಿನ ತುಂಬ ಚೆನ್ನಾಗಿ ಮಾಡ್ತಾರೆ, ಕ್ಲಾಸು ಮಾಡ್ತಾರೆ. ಹಾಗೆ ಎಷ್ಟು ಒಂದು ಅಲ್ವಾ, ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ನಿಜವಾಗ್ಲೂ ಯಾವುದ್ರಲ್ಲಾದರೂ ಮೇಲ್ ಬರ್ತೀವಿ. ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಾರೆ, ಮೇಡಮ್ ನಮಗೆ ಬಟ್ಟೆ ಬರಲ್ಲ, ನನ್ನ ಬಟ್ಟೆ ಹೊಲ್ದು ಚೆನ್ನಾಗಾಗಲ್ಲ, ನಾನು ಏನೋ ಒಂದು ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಥವಾ ಕುಪ್ಪೆ ಬರ್ತಿದೆ, ಬ್ಲೌಸ್ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ. ಅದಕ್ಕೆಲ್ಲ ಕಾರಣ ನೀವು ಮಾಡದೇ ಇರೋವಂಥ ಹಾರ್ಡ್ ವರ್ಕ್ ಯಾವುದರಲ್ಲಿ ಮಾಡ್ತೀರಾ ನೀವು ಅದರಲ್ಲಿ ಕೆಲಸನ ಕಲಿತಾ ಹೋಗ್ತೀವಿ. ನಾವೀಗ ತಪ್ಪಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಕೆಲಸನ ಮಾಡದೇ ಇದ್ದರೆ ನಾವು ಮತ್ತೆ ಆ ಕೆಲಸನ ನಾವು ಮುಂದುವರ್ಸೋದೇ ಇಲ್ಲ. ತಪ್ಪಾದರೂ ಸಹಿತ ಸರಿ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನೀವು ಒಂದು ಆ ಕೆಲಸನ ಮಾಡಿದ್ರಿ. ಈಗ ಯಾವುದೋ ಒಂದು ರೀಲ್ಸಲ್ಲಾಗಿರ್ಬೋದು, ಯೂಟ್ಯೂಬ್ ಚಾನಲಲ್ಲಾಗಿರ್ಬೋದು, ವೀಡಿಯೋಸ್ ನೋಡಿದ್ರೆ ಯಾವುದೋ ಒಂದು ಡಿಸೈನ್ ಇಷ್ಟ ಆಯಿತು, ಅದನ್ನು ನಾನು ಅಯ್ಯೋ ಬೇಡಪ್ಪ ಏನಾದರೂ ತಪ್ಪಾಗಿಬಿಟ್ರೆ ಏನಾಗ್ಬಿಟ್ರೆ ಅಂತೇಳಿ ಹೆದರ್ಕೊಂಡು ಕೂತ್ರೆ ನಾವು ಯಾವತ್ತೂ ಟ್ರೈ ಮಾಡೋಕ್ಕಾಗಲ್ಲ. ಆ ವೀಡಿಯೋಸ್ ಹಾಕ್ದೋರಿಗೂ ಸಹಿತ ಫಸ್ಟು ಟೈಮು ತಪ್ಪಾಗಿರುತ್ತೆ, ಅವರು ಸಹಿತ ತಪ್ಪಿಂದನೇ ಸರಿಯಾಗಿ ಹೊಲಿದಿರ್ತಾರೆ. ಅದನ್ನು ನೀವು ತಿಳ್ಕೊಳ್ಳಿ. ನೀವು ತಪ್ಪಾದರೂ ಪರವಾಗಿಲ್ಲ, ನೀವು ಕೆಲಸ ಮಾಡಿ. ಕೆಲಸ ಮಾಡಿದಾಗ ನಮಗೆ ಇದನ್ನು ನಾನು ಈ ಸತಿ ತಪ್ಪು ಮಾಡಿದೆ, ನೆಕ್ಸ್ಟ್ ಸರಿ ಹೊಲಿಯುವಾಗ ಅದನ್ನು ಚೆನ್ನಾಗಿ ಮಾಡಿ ಹೊಲಿಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಬರುತ್ತೆ. ಹಾಗಾಗಿ ನಾನು ಹೇಳೋದು, ನೀವು ಕೆಲಸನ
ಈ ಟೈಲರಿಂಗ್ ಕೆಲಸದಲ್ಲಿ ನೀವು ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಂದರೆ ಟೈಲರಿಂಗ್ ಬರೀ ಬಟ್ಟೆ ಹೊಲಿಯೋದೊಂದೇ ಮಾಡಬೇಡಿ, ತುಂಬ ಕಮಿಟ್ಮೆಂಟ್ಗಳಿದ್ದಾಗ. ಹಾಗೆ ಮತ್ತು ನೀವು ಕೆಲಸಗಳನ್ನು ಜಾಸ್ತಿ ಮಾಡಿ. ನಮಗೆ ಪರವಾಗಿಲ್ಲ, ನಂಗೆ ಮನೆದೇನು ಖರ್ಚಿಲ್ಲ, ನಂಗೆ ಏನೂ ಖರ್ಚಿಲ್ಲ, ನಾನೊಂದು ಹವ್ಯಾಸ ಥರ ನಾನು ಟೈಲರಿಂಗ್ ಮಾಡ್ತೀನಿ ಅನ್ನೋರು ಪರವಾಗಿಲ್ಲ, ನೀವು ಆರಾಮಾಗಿ ಮಾಡ್ಕೋಬೋದು. ಅದೇ ನನಗೆ ಕಮಿಟ್ಮೆಂಟ್ ಇದೆ, ಕಷ್ಟ ಇದೆ, ಮನೇಲಿ ನಾನು ದುಡಿಬೇಕು, ನನ್ನ ದುಡಿಮೆ ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋರು ನನ್ನ ಪ್ರತಿಯೊಂದು ನನ್ನ RG ಟೈಲರಿಂಗ್ ಕ್ಲಾಸಲ್ಲಿ ಒಂದು ಮೋಟಿವೇಶನ್ ವಿಡಿಯೋನ ಹಾಕಿದ್ದೀನಿ, ತುಂಬ ಮೋಟಿವೇಶನ್ ವಿಡಿಯೋ ಹಾಕಿದ್ದೀನಿ. ಅದನ್ನು ನೋಡಿ, ಯಾಕಂದರೆ ನನಗೂ ಸಹಿತ ಅಷ್ಟೇ ಕಮಿಟ್ಮೆಂಟು ಪ್ರಾಬ್ಲಮ್ಸ್ಗಳು ಇದೆ. ಇನ್ನೂ ಸ್ವಲ್ಪ ವರ್ಷಗಳಿರುತ್ತೆ, ಹಾಗಂತ ನಾವು ಯಾವುದೇ ಕಷ್ಟಗಳಿಗೆ ನೋವುಗಳಿಗೆ ಹೆದರಿ ದೂರ ಸರಿಬಾರ್ದು. ಅಯ್ಯೋ ನನಗೆ ಟೈಲರಿಂಗಲ್ಲಿ ಅಮೌಂಟ್ ಬರ್ತಾ ಇಲ್ಲ, ನನಗೆ ಕೆಲಸ ಆಗ್ತಾ ಇಲ್ಲ, ನಾನು ಬೇರೆ ಕೆಲಸ ಹುಡುಕ್ತೀನಿ ಅಂದಾಗ ನಾವು ಇಷ್ಟು ವರ್ಷ ನಾವು ಮಾಡಿರೋಂಥ ಒಂದು ಕಷ್ಟ ಸಾಧನೆ ವ್ಯರ್ಥ ಆಗುತ್ತೆ. ಯಾಕಂದರೆ ನನಗೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಟೈಲರಿಂಗ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿದ್ರೂ ಸಹಿತ ನನಗೆ ತಿಂಗಳ ಪೂರ್ತಿ ಖರ್ಚು ಹೋಗುತ್ತೆ. ಫ್ರೆಂಡ್ಸ್, ವಿಡಿಯೋ ಮಾಡ್ತೀನಿ ನನ್ನ ಟೈಲರಿಂಗ್ ನನ್ನ ಸಂಪಾದನೆ ಎಷ್ಟು, ಹಾಗೆ ನಾನು ಅದು ಯಾವುದ್ಯಾವುದು ಖರ್ಚು ಮಾಡ್ತೀನಿ, ಹಾಗೆ ನನಗೆ ತಿಂಗಳ ಎಷ್ಟು ಉಳಿಯುತ್ತೆ, ನಾನು ಎಷ್ಟು ಅಮೌಂಟ್ ಉಳಿಸ್ತೀನಿ, ನನಗಂತ ಎಷ್ಟು ಸೇವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಸದ್ಯದಲ್ಲೇ ಆ ವಿಡಿಯೋ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಆ ವಿಡಿಯೋ ನೋಡಿದ್ಮೇಲೆ ನಿಮಗೂ ಸಹಿತನೂ ಒಂದು ಮೋಟಿವೇಶನ್ ಆಗುತ್ತೆ. ಅದು ಮೋಟಿವೇಶನ್ ವಿಡಿಯೋದಲ್ಲೇ ಬರುತ್ತೆ. ಎಲ್ಲರೂ ಆ ವಿಡಿಯೋಗೋಸ್ಕರ ಕಾಯಿ ಅಂತ ಹೇಳ್ತೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು, ನಾನು ಈ ಬ್ಲೌಸ್ ಹೊಲಿಯೋದಕ್ಕೆ ಎಷ್ಟು ಟೈಮ್ ತೊಗೊಂಡೆ ಅಂತೇಳಿ. ನಾವು ಏನು ಮಾಡಬೇಕು ಅಂತೇಳಿ, ನಾವು ಅರ್ಜೆಂಟಾಗಿ ಹೊಲಿತೀವಿ ಅಂತ ಹೇಳ್ಬಿಟ್ಟು ಹೇಗೇಗೋ ಹೊಲಿದು ಹಾಕೋದಲ್ಲ. ಕಸ್ಟಮರಿಗೂ ಆ ಬಟ್ಟೆ ಇಷ್ಟ ಆಗಬೇಕು. ಹಾಗೆ ಕಸ್ಟಮರನ್ನು ಸಹಿತ ನಾವು ಒಂದು ನಮ್ಮ ಕಡೆನೇ ಬರೋ ಥರ ಹಿಡಿದಿಟ್ಕೊಬೇಕು. ಯಾಕಂದರೆ ಒಬ್ಬೊಬ್ಬರು ಕಸ್ಟಮರು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದರೆ ಯಾವ ಕಸ್ಟಮರ್ನು ನಾವು ನೆಗ್ಲೆಕ್ಟ್ ಮಾಡೋ ಥರ ಇರೋದಿಲ್ಲ. ಹಾಗೆ ಫ್ರೆಂಡ್ಸ್, ವಿಡಿಯೋದಲ್ಲಿ ಏನು ಹೇಳೋದು ಅಂದರೆ, ಪ್ರತಿಯೊಂದು ಕೆಲಸನೂ ಇಂಟ್ರೆಸ್ಟಿಂದ ಮಾಡಿ, ಮತ್ತು ಖುಷಿಯಿಂದ ಮಾಡಿ. ಯಾವ ಕೆಲಸನೂ ಬೇಜಾರಿಂದ ಆಗಲಿ, ಅಯ್ಯೋ ಮಾಡಲೇಬೇಕಲ್ಲ, ಅಯ್ಯೋ ಕಸ್ಟಮರ್ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ನೀವು ಬೇಜಾರಲ್ಲಿ ಮಾಡ್ತಾ ಇದ್ರಿ ಅಂದರೆ ಯಾವ ಕೆಲಸನೂ ಸಹಿತ ನಿಮಗೆ ಕೈ ಹಿಡಿಯಲ್ಲ ಅಂತ ಹೇಳ್ತಾ, ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋದ ಕೊನೆಯಲ್ಲಿ ಈ ಬ್ಲೌಸನ್ನು ಹೊಲಿಯೋಕ್ಕೆ ನಾನು ಎಷ್ಟು ಟೈಮ್ ತೊಗೊಂಡಿದ್ದೀನಿ ಅಂದರೆ ಬರೀ 20 ನಿಮಿಷ ತೊಗೊಂಡಿದ್ದೀನಿ. ಆದರೆ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಪ್ರತಿ ಸತಿ ಗೆದ್ದುಬಿಟ್ಟು ವಿಡಿಯೋ ಆಗ್ತಾಯಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ತಾ 7 ಗಂಟೆ ಆಗಿದೆ. ನೋಡಿ ಫ್ರೆಂಡ್ಸ್, ನೀವು ಒಂದು ಸಾದಾ ಬ್ಲೌಸ್ ಹೊಲಿಯೋದಕ್ಕೆ ಅಥವಾ ಲೈನಿಂಗ್ ಬ್ಲೌಸ್ ಹೊಲಿಯೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ವಿಡಿಯೋ ನೋಡಿದ್ದು ಪ್ರತಿಯೊಬ್ಬರು ಸಹಿತ ನನಗೆ ಒಂದು ವಿಡಿಯೋಕ್ಕಾದರೂ ಕಮೆಂಟ್ ಹಾಕಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದೀನಿ. ನೋಡಿ, ಒಂದು ಬ್ಲೌಸ್ ಹೊಲ್ದಾಯಿತು ಫುಲ್ಲು. ಹಾಗೆಯೇ ಒಂದು ಬ್ಲೌಸ್ ಹೊಲ್ದಾದ್ಮೇಲೆ ನಾವು ಮತ್ತೆ ಬೇರೆ ಏನಾದರೂ ಕೆಲಸ ಮಾಡಬೇಕು, ಅದನ್ನು ಅರ್ಧಕ್ಕೆ ಬಿಟ್ವಿ ಅಂದರೆ ಅಲ್ಲೇ ಇಂಟ್ರೆಸ್ಟ್ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಹಾಗೆ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು, ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ಗೆ ನನ್ನ ಒಂದು ಧನ್ಯವಾದಗಳು ಅಂತ ಹೇಳ್ತಾ, ನೋಡಿ 7 ಗಂಟೆ ಆಯಿತು. 7 ಗಂಟೆ ಒಳಗೆ ಆಗ್ತಾಯಿತ್ತು. ನಾನು ವೀಡಿಯೋಸ್ಗಳು ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ 7 ಗಂಟೆ ಆಯಿತು ಅಂತಲೇ ಹೇಳ್ತಾ, ಈ ಬ್ಲೌಸ್ ಹೊಲಿಯೋದಕ್ಕೆ ನಾನು 20 ರಿಂದ 25 ನಿಮಿಷ ತೊಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.